ಓಕೆ ಸರ್, ಈಗ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದೆ ಎಲ್ಲ ಆಯುಧಗಳು. ಈಗ ಇಲ್ಲಿ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದೆ ಆಯುಧಗಳು ಬರ್ತಾ ಇದೆ ನೋಡಿ ಸರ್. ವಿಜುವಲ್ಸ್ ಬರ್ತಾ ಇದೆ, ಇದರಲ್ಲಿ ಲೈವ್ ಬರ್ತೀವಿ. ಈಗ ಕೋಟೆ ಎಲ್ಲ ಕೋಡಿ ಸೋಮೇಶ್ವರ ಅಂತ ಹಾಕಪ್ಪ. ಕೋಡಿ ಸೋಮೇಶ್ವರ ಏನು ಹಿಂಗೆ ಹಾಕಿದೀರ? ಏನು ಹಾಕಿದ್ದೀರಾ? ಎಲ್ಲಿಂದ ಹಾಕಿದ್ದೀರಾ? ಕೆಳಗಡೆ ನೋಡು. ಒಳಗಡೆ ಹೋಗ್ತಿದ್ದೀರಿ ಅಂತ ಯಾರೆಲ್ಲ ಈಗಾಗಲೇ ಕೂಡ ಅರಮನೆ ನಗರದಲ್ಲಿ ಕೂಡ ದಸರಾ ವೈಭವ ಕಳೆಗಟ್ಟಿರುವಂಥದ್ದು. ಪ್ರತಿನಿತ್ಯವೂ ಕೂಡ 10 ಹಲವು ಕಾರ್ಯಕ್ರಮಗಳಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಆಯುಧ ಪೂಜೆ ಇಂದು ಅರಮನೆ ಆವರಣದಲ್ಲಿ ನಡೆಯುತ್ತಿರುವಂಥದ್ದು. ಯದುವೀರ್ ಚಾಮರಾಜ ಒಡೆಯರು ಇಂದು ಆಯುಧ ಪೂಜೆಯನ್ನು ನೆರವೇರಿಸಲಿದ್ದಾರೆ. ಈಗ ನೋಡಬಹುದು, ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಕೂಡ ಈಗಾಗಲೇ ಆಯುಧಗಳು ಎಲ್ಲವೂ ಕೂಡ ಬಂದಿರುವಂಥದ್ದು. ಪ್ರಮುಖವಾಗಿ ಇಂದು ಆಯುಧ ಪೂಜೆ ಇರುವಂಥದ್ದು ಕೂಡ ಮುಂಜಾನೆ 6 ಗಂಟೆಯಿಂದಲೇ ಕೂಡ ಅರಮನೆ ಒಳಭಾಗದಲ್ಲಿ ಕೂಡ ಚಂಡಿಕಾ ಹೋಮ ಆರಂಭವಾಗಿರುವಂಥದ್ದು. ತಾಯಿ ಚಾಮುಂಡಿಗೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಆರಂಭವಾಗಿರುವಂತಹ ಆಯುಧ ಪೂಜೆ ಇಂದು ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಆಯುಧಗಳನ್ನೆಲ್ಲವನ್ನು ಕೂಡ ಅಂದ್ರೆ ರಾಜ ಮಹಾರಾಜರು ಬಳಸುತ್ತಿದ್ದಂತಹ ಎಲ್ಲ ಅವುಗಳನ್ನು ಕೂಡ ತಂದು ಇಲ್ಲಿ ಪೂಜೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಡೆಸುವಂತ ರೀತಿಯಲ್ಲಿ ಕೂಡ ಪೂಜೆಯನ್ನು ಸಲ್ಲಿಸಲಾಗ್ತದೆ. ಇಂದು ಮಂಗಳ ವಾದ್ಯಗಳೊಂದಿಗೆ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಎತ್ತುಗಳ ಮುಖಾಂತರವಾಗಿ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಮಂಗಳ ವಾದ್ಯಗಳೊಂದಿಗೆ ಚಿನ್ನದ ಒಂದು ಪಲ್ಲಕ್ಕಿಯಲ್ಲಿ ಕೂಡ ಆಯುಧಗಳು ಎಲ್ಲವನ್ನ ಕೂಡ ತಂದು ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತದೆ. ಪ್ರಮುಖವಾಗಿ ಇಲ್ಲಿ ಒಂದು ಭಾಗದಲ್ಲಿ ನೋಡಬಹುದು, ಪಟ್ಟದ ಆನೆಗೂ ಕೂಡ ಈಗ ಪೂಜೆಯನ್ನು ಸಲ್ಲಿಸಲಾಗ್ತದೆ. ಒಂದು ಕಡೆ ಪಟ್ಟದ ಆನೆಗಳು ಅಂದ್ರೆ ಶ್ರೀಕಂಠದತ್ತ ನರಸಿಂಹರಾಜ ಚಾಮರಾಜ ಒಡೆಯರು ಕೂಡ ಹೆಸರಿರುವಂತಹ ಶ್ರೀಕಂಠ ಆನೆ ಪಟ್ಟದ ಆನೆಯಾಗಿ ಆಗಿರುವಂತದ್ದು. ಜೊತೆಗೆ ಪಟ್ಟದ ಕುದುರೆಯನ್ನು ಕೂಡ ತಂದು ಅರಮನೆ ಆವರಣದಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಆಯುಧಗಳು ಅಂದ್ರೆ ರಾಜ ಮಹಾರಾಜರು ಬಳಸುತ್ತಿದ್ದಂತಹ ಆಯುಧಗಳನ್ನೆಲ್ಲ ತಂದು ಮತ್ತೆ ರಾಜರು ಬಳಸುತ್ತಿರುವಂತಹ ಈಗ ಯದುವೀರ್ ಚಾಮರಾಜರು ಒಡೆಯರು ಬಳಸುತ್ತಿರುವಂತಹ ಆಯುಧಗಳಾಗಿರ್ಬೋದು ಮತ್ತೆ ವಾಹನಗಳು ಎಲ್ಲವನ್ನೂ ಕೂಡ ತಂದು ಇಲ್ಲಿ ಪೂಜೆಗಳನ್ನು ನಡೆಸಲಾಗ್ತಾ ಇದೆ. ಕೋಡಿ ಮುಂಜಾನೆಯಿಂದಲೇ ಕೂಡ ಆಯುಧಗಳನ್ನು ತಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಅರಮನೆಯ ಒಳಭಾಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆಯನ್ನು ಕೂಡ ಮತ್ತೆ ಮಾಡಲಾಗುತ್ತೆ. ಆಯುಧಗಳನ್ನು ಬಳಸುತ್ತಿದ್ದಂತಹ ಏನು ಕತ್ತಿ, ಗುರಾಣಿ, ಈಟಿ, ಬರ್ಜಿ ಹೀಗೆ ಹಲವು ಆಯುಧಗಳು ಎಲ್ಲವನ್ನೂ ಕೂಡ ಇಲ್ಲಿ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಆಯುಧ ಪೂಜೆಯನ್ನ ಮಾಡಲಾಗುತ್ತೆ. ಈಗ ಪ್ರಮುಖವಾಗಿ ಇಲ್ಲಿ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಕೂಡ ಪೂಜೆ ಪುನಸ್ಕಾರಗಳು ನಡೀತದೆ. ಮಂಗಳ ವಾದ್ಯಗಳೊಂದಿಗೆ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿರುವಂತಹ ಒಂದು ಏನಿದೆ ರಾಜ ಮಹಾರಾಜರು ಬಂದು ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು ನೋಡಬಹುದಾಗಿರುವಂತದ್ದು. ಕೋಡಿ ಸೋಮೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ಈಗ ನಾವು ಅಲ್ಲಿನ ತೋರಿಸ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಅಲ್ಲಿ ಒಂದು ಕತ್ತಿ, ಗುರಾಣಿ, ಈಟಿ, ಬರ್ಜಿ ಹಾಗೂ ರಾಜ ಮಹಾರಾಜರ ಕಾಲದಲ್ಲಿ ಬಳಕೆಯಾಗುತ್ತಿದ್ದಂತಹ ಎಲ್ಲ ಆಯುಧಗಳನ್ನ ಇಲ್ಲಿ ಒಳಭಾಗದಲ್ಲಿ ಇಟ್ಟು ಪೂಜೆಯನ್ನ ಸಲ್ಲಿಸಲಾಗ್ತಾ ಇರುವಂತದ್ದನ್ನ ನೋಡಬಹುದಾಗಿರುವಂತದ್ದು. ಮಂಗಳ ವಾದ್ಯಗಳೊಂದಿಗೆ ಅರಮನೆ ಪಟ್ಟದ ಆನೆ, ಪಟ್ಟದ ಕುದುರೆ ಎಲ್ಲವನ್ನು ತಂದು ಇಲ್ಲಿ ಕೋಡಿ ಸೋಮೇಶ್ವರ ದೇವಸ್ಥಾನದ ಒಳಗಡೆ ಇಟ್ಟು ದೇವಸ್ಥಾನದ ಒಳಭಾಗದಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸಲಾಗ್ತದೆ. ಈಗ ದೃಶ್ಯಗಳಲ್ಲಿ ಕಾಣ್ತಿರುವಂತದ್ದು ಪಟ್ಟದ ಆನೆ, ಪಟ್ಟದ ಕುದುರೆ ಎಲ್ಲವೂ ಜೊತೆಗೆ ಕೂಡ ಕತ್ತಿ, ಗುರಾಣಿ, ಈಟಿ, ಬರ್ಜಿ ಹೀಗೆ ಹಲವು ಆಯುಧಗಳನ್ನು ತಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತದೆ. ಒಳಭಾಗದಲ್ಲಿ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡುವುದರ ಮುಖಾಂತರವಾಗಿ ಆರಂಭವಾಗಿರುವಂತಹ ಆಯುಧ ಪೂಜೆ ರಾಜ ಯದುವೀರ್ ಚಾಮರಾಜ ಒಡೆಯರ್ ಅವರು ಕೂಡ ಅವರು ಇದೇನಿದೆ
ಅಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಇಲ್ಲಿನ ಒಂದು ಆಯುಧಗಳಿಗೆ ಪೂಜೆಯನ್ನು ಮಾಡಲಾಗುತ್ತೆ. ನಂತರ ಹೊರಭಾಗದಲ್ಲಿರುವಂತಹ ವಾಹನಗಳಿಗಾಗಿರ್ಬೋದು ಎಲ್ಲ ವಸ್ತುಗಳಿಗೆ ಕೂಡ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಒಂದು ದಸರಾ ಒಂದು ಮೆರವಣಿಗೆ ಏನು ನಾಳೆ ನಡೆಯುತ್ತೆ ಆ ಹಿನ್ನೆಲೆಯಲ್ಲಿ ಕೂಡ ಎಲ್ಲ ಸಿದ್ಧತೆಗಳ ಜೊತೆಗೆ ಇಂದು ಆಯುಧ ಪೂಜೆ ಇರುವಂಥದ್ದು ಕೂಡ ಇಂದು ಸಂಜೆ ಕೂಡ ಖಾಸಗಿ ದರ್ಬಾರನ್ನು ಮುಗಿಸಿ ಇಂದು ಇಲ್ಲಿ ಅರಮನೆ ಒಳಭಾಗದಲ್ಲಿ ಎಲ್ಲದಕ್ಕೂ ಕೂಡ ತೆರೆ ಬೀಳಲಿರುವಂಥದ್ದು. ಆಯುಧ ಪೂಜೆಗಳು ಪ್ರಮುಖವಾಗಿರುವಂತಹ ಕಾರಣದಿಂದ ಕೂಡ ಎಲ್ಲ ಆಯುಧಗಳನ್ನು ತಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಅರಮನೆ ಒಳಭಾಗಕ್ಕೆ ಕೊಂಡೊಯ್ದು ಅಲ್ಲಿ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಯದುವೀರ್ ಚಾಮರಾಜ ಒಡೆಯರು ಮತ್ತು ತ್ರಿಷಿಕಾ ಕುಮಾರಿ ಮತ್ತು ಆದ್ಯ ವೀರರು ಕೂಡ ಎಲ್ಲರೂ ಕೂಡ ಪೂಜೆಯಲ್ಲಿ ಭಾಗವಹಿಸ್ತಾರೆ. ನಂತರ ಇಲ್ಲಿ ಆಯುಧ ಪೂಜೆಗಳಿಗೆ ಕೊನೆಗೊಳ್ಳಿರುವಂಥದ್ದು.